ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನದ ವಿಡಿಯೋದಲ್ಲಿ ನಾನು ಆ್ಯಪ್ಸ್ಗಳು ಸಮ್ಟೈಮ್ಸ್ ವರ್ಕ್ ಆಗಲ್ಲ, ಯಾಕೆ ವರ್ಕ್ ಆಗಲ್ಲ, ಅದು ವರ್ಕ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಆ್ಯಪ್ ವರ್ಕ್ ಆಗ್ತಾಯಿಲ್ಲ ಅಂದರೆ ನಾವೇನು ಮಾಡಬೇಕು, ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲ್ಲ. ಎಕ್ಸಾಂಪಲ್ ಯೂಟ್ಯೂಬ್ ಆಗಲಿ ಕರೆಕ್ಟಾಗಿ ವರ್ಕ್ ಆಗ್ತಿರಲ್ಲ. ನಾವು ಓಪನ್ ಮಾಡಿದರೆ ಯಾವುದೋ ಒಂದು ವೀಡಿಯೋಸ್ ಕರೆಕ್ಟಾಗಿ ನೀಟಾಗಿ ಬರ್ತಾ ಇರಲ್ಲ, ಟೈಮ್ ತೊಗೋತಾ ಇರುತ್ತೆ, ಏನೆಲ್ಲ ಆಗ್ತಾ ಇರುತ್ತೆ. ಆವಾಗೆಲ್ಲ ನಾವು ಏನು ಮಾಡಬೇಕಂದ್ರೆ, ಆ ಸಮಯದಲ್ಲಿ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಅಂತ ಹೊಡೆದ್ರೆ ಇಲ್ಲಿ ತೋರಿಸುತ್ತೆ. ಅಪ್ಡೇಟ್ ಅಂತ ತೋರಿಸಿದರೆ ಅಪ್ಡೇಟ್ ಕೊಡಬೇಕು. ಆವಾಗ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಅಪ್ಡೇಟ್ ಎಲ್ಲ ಕ್ಲಿಯರ್ ಆದ ನಂತರ ಅದು ಈಸಿಯಾಗಿ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಕೆಲವೊಂದು ಜನ ಫೋಟೋಸ್ ಎಲ್ಲ ಹೊಡ್ಕೊಂಡಿರ್ತಾರೆ. ಅವ್ರದ್ದು ಫೋಟೋಸ್ ಎಲ್ಲ ಗೂಗಲ್ ಫೋಟೋಸಲ್ಲಿ ಬಂದಿರೋದಿಲ್ಲ. ಸಮ್ಟೈಮ್ಸ್ ಗೂಗಲ್ ಫೋಟೋಸಲ್ಲಿ ತೋರಿಸೋದಿಲ್ಲ. ಆ ಟೈಮಲ್ಲಿ ನಾವು ಗೂಗಲ್ ಫೋಟೋಸು ಕೂಡ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಗೂಗಲ್ ಫೋಟೋಸ್ ಅಂತ ಟೈಪ್ ಮಾಡಿ ಅದು ಅಪ್ಡೇಟ್ ಅಂತ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆಯಾ ನಿಮಗೆ? ಒಂದು ನಿಮಿಷ, ಇಲ್ಲಿ ಗೂಗಲ್ ಫೋಟೋಸ್ ಮುಂದೆ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಅಂದರೆ ಅಪ್ಡೇಟ್ ಆಗಿಲ್ಲ ಅಂತ, ಅದಕ್ಕೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲ್ಲ. ಆವಾಗ ನಾವು ಅಪ್ಡೇಟ್ ಕೊಟ್ಟರೆ ಅಪ್ಡೇಟ್ ಆದ ನಂತರ ಈಸಿಯಾಗಿ ನಾವು ಫೋಟೋಸ್ ಯಾವುದೇ ಒಂದು ಫೋಟೋ ಕ್ಲಿಕ್ ಮಾಡಿರೋದು ಅದು ಈಸಿಯಾಗಿ ಕಾಣುತ್ತೆ. ನಾವು ಡಿಲೀಟ್ ಮಾಡಿರೋ ಫೋಟೋಸು ಕೂಡ ಗೂಗಲ್ ಫೋಟೋಸಲ್ಲಿ ಇರುತ್ತೆ. ಹಾಗೆ ನೀವು ಕೆಲವಷ್ಟು ಜನ ಫೋನ್ಪೇ ಯೂಸ್ ಮಾಡ್ತಾ ಇರ್ತಾರೆ. ಫೋನ್ಪೇ ಯೂಸ್ ಮಾಡಿದರೆ ಅವರು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲ್ಲ. ನೋಡಿ, ಇವಾಗೆಲ್ಲ ಹ್ಯಾಂಗೆಲ್ಲ ಆಗ್ತಾಯಿದೆ, ನೀಟಾಗಿ ಕ್ಲಿಯರಾಗಿ ಬರ್ತಾ ಇರಲ್ಲ, ಏನೆಲ್ಲ ಆಗ್ತಾ ಇರುತ್ತೆ. ಅದು ಆವಾಗಲೂ ಕೂಡ ಅದನ್ನು ಕೂಡ ಇದೇ ರೀತಿ ಮಾಡ್ಬೋದು. ಇದೇ ರೀತಿ ಮಾಡಿದಾಗ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಫೋನ್ಪೇ ಅಂತ ಟೈಪ್ ಮಾಡಿ ಅಲ್ಲಿ ಬರುತ್ತೆ ನೋಡಿ, ಫೋನ್ಪೇ ಮುಂದೆ ಅಪ್ಡೇಟ್ ಅಂತ ಬಂದಿದೆ, ಅಂದರೆ ಅಪ್ಡೇಟ್ ಕೊಡಿ ಅಂತ ಬಂದಿದೆ. ಇನ್ ಕೇಸ್ ಓಪನ್ ಅಂತ ಇದ್ದರೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಓಪನ್ ಅಂತ ಇರಲಿಲ್ಲ ಅಂದರೆ ಇಲ್ಲಿ ಮುಂದೆ ಅಪ್ಡೇಟ್ ಅಂತ ಇದೆ ಅಂತಂದ್ರೆ ಅದರ ಅರ್ಥ ನಿಮ್ಮ ಆ್ಯಪು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಆವಾಗ ಈ ಥರ ಅಪ್ಡೇಟ್ ಕೊಡ್ತಾ ಇರಬೇಕು. ಕೊಟ್ಟರೆ ಆವಾಗ ನಿಮ್ಮ ಆ್ಯಪು ಕರೆಕ್ಟಾಗಿ ನೀಟಾಗಿ ವರ್ಕ್ ಆಗುತ್ತೆ. ಫೋನ್ಪೇ ಇಷ್ಟೇ ಅಂತಲ್ಲ, ಒಂದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದು ಆ್ಯಪ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೋ ಆ ಆ್ಯಪು ನೀವು ಖಂಡಿತವಾಗ್ಲೂ ಆವಾಗ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ತಾ ಇರಬೇಕು. ಮತ್ತು ಅದೇ ರೀತಿ ಕೆಲವಷ್ಟು ಜನ ವೆಹಿಕಲ್ಸ್ ಎಲ್ಲ ಓಡಿಸ್ತಾ ಇರ್ತಾರೆ. ಅವರೆಲ್ಲ ಜಾಸ್ತಿ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾ ಇರ್ತಾರೆ. ಅವ್ರ ಆ್ಯಪು ಕೂಡ ಕರೆಕ್ಟಾಗಿ ತೋರಿಸ್ತಿರಲ್ಲ. ಅವಾಗೆಲ್ಲ ಅನ್ಕೋತಾರೆ ಗೂಗಲ್ ಮ್ಯಾಪ್ ಸರಿಯಾಗಿ ತೋರಿಸಲ್ಲ ಅಂತ. ಅದು ಅಲ್ಲ, ಗೂಗಲ್ ಮ್ಯಾಪ್ ಕರೆಕ್ಟಾಗಿ ಇರುತ್ತೆ. ಆಲ್ಮೋಸ್ಟ್ ಅವರು 98% ಅವ್ರು ಕರೆಕ್ಟಾಗಿ ಮಾಡಿರ್ತಾರೆ. ಇನ್ನೂ 2% ಎಲ್ಲೋ ಮಿಸ್ ಆಗಿರುತ್ತೆ. ಆದರೂ ಕೂಡ ಸಮ್ಟೈಮ್ಸ್ ಅದು ವರ್ಕ್ ಆಗೋದು ಕರೆಕ್ಟಾಗಿ ತೋರಿಸ್ತಾ ಇರಲ್ಲ. ಕಾರಣ ಇಷ್ಟೇ, ಅದು ಕರೆಕ್ಟ್ ಅಪ್ಡೇಟ್ ಆಗಿರಲ್ಲ. ಅಂದರೆ ಯಾವಾಗ ಡೈಲಿ ಯೂಸ್ ಮಾಡೋರು ಮಿನಿಮಮ್ 3 to 4 ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸು ಅಪ್ಡೇಟ್ ಕೊಡ್ತಾನೆ ಇರಬೇಕು. ಈ ಥರ ಕೊಟ್ಟಾಗ ಅದು ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಫಾಸ್ಟಾಗಿ ವರ್ಕ್ ಆಗುತ್ತೆ, ಏನು ಸ್ಟ್ರಕ್ ಆಗಲ್ಲ, ಏನೂ ಆಗಲ್ಲ. ಇದು ಒಂದೇ ಆ್ಯಪ್ ಅಲ್ಲ, ಯಾವುದೇ ಆ್ಯಪ್ಗಳಾಗಿರ್ಬೋದು, ನೀವು ಯೂಸ್ ಮಾಡುವಂಥ ಪ್ರತಿಯೊಂದು ಆ್ಯಪು ಕೂಡ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ನೀವು ಜಸ್ಟ್ ಆ ಆ್ಯಪ್ನ ಹೆಸರು ಹೊಡೆದ್ಬಿಟ್ಟು ಸರ್ಚ್ ಮಾಡಿ ಅಲ್ಲಿ ಓಪನ್ ಅಂತ ಬಂದರೆ ಅದು ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ಇನ್ ಕೇಸ್ ಅದು ಏನಾದರೂ ಇಶ್ಯೂ ಇದ್ದರೆ ಅದು ಖಂಡಿತವಾಗ್ಲೂ ಅದು ತೋರಿಸುತ್ತೆ, ಅಪ್ಡೇಟ್ ಅಂತ ತೋರಿಸುತ್ತೆ. ಆವಾಗ ನೀವು ಅಪ್ಡೇಟ್ ಕೊಡಿ, ಖಂಡಿತವಾಗ್ಲೂ ನಿಮ್ಮ ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಯಾವುದೂ ತೊಂದರೆ ಇಲ್ಲ. ನಾನು ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ, ಚೆನ್ನಾಗಿರೋ ಇಂಟ್ರೆಸ್ಟ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು.